ನನ್ನ ಗುರಿನೇ ಬೇರೆ ಇದಲ್ಲ. ಅದು ಮುಗಿಯೋದಿಕ್ಕೆ 1 ತಿಂಗಳಾದರೂ ಆಗ್ಬೋದು, 3 ತಿಂಗಳಾದರೂ ಆಗ್ಬೋದು. ನಾವು ಪಟ್ಟು ನೋವು ಅವಮಾನನ ಬಡ್ಡಿ ಸಮೇತ ತೀರಿಸ್ಕೊಳ್ಬೇಕಾಗಿದೆ. ಅದೆಲ್ಲ ನಮ್ಗೆ ಆಗ್ಬೇಕಮ್ಮ, ಬಿಟ್ಬಿಡು. ದೊಡ್ಡ ಮೀನು ಸಣ್ಣ ಮೀನನ್ನು ತಿನ್ನೋದು ತಪ್ಪು ಅಂತ ಯಾರೂ ಹೇಳಲ್ಲ. ಅದು ಅಪಮಾನ ಆಗೋದು ಇಲ್ಲ, ಅದು ಅವ್ರ ಹಕ್ಕು. ಪ್ರೀತಿಸೋದು, ಮೋಸ ಮಾಡೋದು, ಬೀದಿ ತಳ್ಳೋದು ಅವ್ರ ಹಕ್ಕು ಅಂತೀಯ? ಅಮ್ಮ, ನೀನ್ ಪಟ್ಪಾಡು ಹಿಂಸೆ ಎಲ್ಲ ಮರ್ತ್ಬಿಟ್ಯಾ? ಆದ್ರೆ ನಾನ್ ಮರ್ತಿಲ್ಲಮ್ಮ. ನಾನು ಆಟ ಆಡುವಾಗ, ಓದುವಾಗ, ಅಳುವಾಗ ನಾನ್ ಪಟ್ಟ ಹಿಂಸೆ, ಅವಮಾನ ನನ್ನ ಕುಕ್ಕಿ ಕುಕ್ಕಿ ತಿಂತಾ ಇದೆ. ನಾನು ನಿನ್ಗೇನು ಕಮ್ಮಿ ಮಾಡಿದ್ದೀನಿ? ನಾನು ಯಾವುದಕ್ಕೂ ನಿನ್ಗೆ ಅಡ್ಡಿ ಬಂದಿಲ್ಲ. ನೀನು ಸ್ವತಂತ್ರವಾಗಿರೋದಕ್ಕೆ ಬಿಟ್ಟಿದೆ. ಇನ್ನೇನು ಬೇಕಿದೆ? ಹೌದ್ರಿ, ನನ್ನ ಹೆಂಡತನ ಎಲ್ಲ ಬರೀ ರೇಷ್ಮೆ ಸೀರೆಗಳು, ಮೈ ತುಂಬಾ ಒಡವೆಗಳು ಇದ್ರಲ್ಲೇ ಕಳೆದೋಗ್ತಾ ಇದೆ. ರೀ, ನನ್ನನ್ನು ಹೆಂಡತಿ ಅಂತ ನೀವು ಮನ್ಸಾರ ಒಪ್ಕೊಳ್ದೇ ಹೋದ್ರೂ ಪರವಾಗಿಲ್ಲ ರೀ. ಅಟ್ಲೀಸ್ಟ್ ಒಂದು ಹೆಣ್ಣು ಜೀವ ಅಂತನಾದ್ರೂ ಮಾತಾಡಿಸಬಹುದಲ್ವಾ? ಕುತ್ತಿಗೆಗೊಂದು ತಾಳಿ ಕಟ್ಬಿಟ್ರೆ ಎಲ್ಲ ಮುಗ್ದೋಯ್ತಾ? ಎಲ್ಲ ಅವತ್ತೇ ಮುಗಿದೋಯ್ತಲ್ಲ ಪಾರ್ವತಿ. ತಾಳಿ ಕಟ್ಟಿದ ಮೇಲೆ ನನಗೆ ಗೊತ್ತಾಗಿದ್ದು ನಿನಗೂ ಈ ಮದುವೆ ಇಷ್ಟ ಇರಲಿಲ್ಲ ಅಂತ. ಅವತ್ತೇ ನನ್ನ ಭಾವನೆಗಳನ್ನ ಸುಟ್ಟಾಕ್ಬಿಟ್ಟೆ. ನೀನು ಒಂದು ಜೀವ ಇರೋ ವ್ಯಕ್ತಿ ಅಂತ ತಿಳಿದು ನಿನ್ನ ಜೊತೆ ಈ ಮನೇಲಿದ್ದೀನಿ. ಅದು ನಿನ್ನ ಪುಣ್ಯ ಅಂತ ತಿಳ್ಕೊ.